Hello students, welcome back to ASG classes. ಇವತ್ತಿನ ಕ್ಲಾಸಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಓಕೆ, ಈ ಕ್ಲಾಸಲ್ಲಿ ನಿಮಗೆ ಬೇಸಿಕ್ ಏನು ಗೊತ್ತಿರಬೇಕಪ್ಪ ಅಂದರೆ ನೋಡಿ, ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಸೈಡ್ ಪೇಜಲ್ಲಿ ನೋಟ್ ಮಾಡ್ಕೊಳ್ಳಿ. ಬೇಸಿಕ್ ಏನು ಗೊತ್ತಿರಬೇಕು ಅಂತ ಹೇಳ್ತಾ ನೋಡಿ. ಇವಾಗ A5 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಈಸ್ ಈಕ್ವಲ್ ಟು, ಇದನ್ನು ಸಮಾಂತರ ಶ್ರೇಣಿಯಲ್ಲಿ ಯಾವ ಥರ ಬರೀತಾರೆ? ಓಕೆ, A5 ಅಂತ ಇದ್ದರೆ ಈ ಎಗೆ ವಾಪಸ್ ಏನೇ ಬರೀಬೇಕಾಗುತ್ತೆ ಪ್ಲಸ್ ಈ 5 ಏನಿದೆ ಅಲ್ಲ, ಈ 5ಕ್ಕಿಂತ ಒಂದು ಕಡಿಮೆ ಏನಾಗುತ್ತೆ 4 ಆಗುತ್ತೆ. ಇದ್ರ ಜೊತೆ ಡಿ ಸೇರಿಸ್ಬೇಕಾಗುತ್ತೆ. A ಪ್ಲಸ್ 4D ಆಯಿತು. A5 ಈಸ್ ಈಕ್ವಲ್ ಟು A ಪ್ಲಸ್ 4D ಆಯಿತು. ಈ ಥರ ಬರೀಬೇಕಾಗುತ್ತೆ. ಅದೇ ಥರ A6ನ ಯಾವ ಥರ ಬರಿತೀರ? ದಟ್ಸ್ ಗುಡ್. A6ನ ಯಾವ ಥರ ಬರೆಯೋದು? ಎಗೆ ಎ ಬರೆದ್ವಿ, ಹಾಗೆ 6ಅನ್ನು ಯಾವ ಥರ ಬರಿಬೇಕು? 6ಅನ್ನು ಒಂದು ಕಡಿಮೆ ಮಾಡಿ ಇಂಟು ಡಿನ ಬರಿಬೇಕಾಗುತ್ತೆ. ಓಕೆ, ಅರ್ಥ ಆಯಿತು ಅನಿಸುತ್ತೆ. ಇದು ಬೇಸಿಕ್ಕು. ನಿಮಗೆ ಹೋಮ್ವರ್ಕ್ ಏನಪ್ಪ ಅಂದರೆ A10 ಎಷ್ಟಾಗುತ್ತೆ, A11 ಎಷ್ಟಾಗುತ್ತೆ? ಓಕೆ, ಇವತ್ತಿನ ಕ್ಲಾಸಲ್ಲಿ ಇದು ಗೊತ್ತಿದ್ರೆ 4 ಮಾರ್ಕ್ಸು ನಿಮ್ಮ ಜೇಬಲ್ಲಿದ್ದಾಗೆ. ನೋಡಿ, ಸಮಾಂತರ ಶ್ರೇಣಿ ಮೇಲಿಂದು 4 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್. ಮೊದಲು ಕ್ವಶನ್ ಓದಿ ಚೆನ್ನಾಗಿ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಆದರೆ ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44. ಶ್ರೇಣಿಯ ಮೊದಲ 3 ಪದಗಳು ಕಂಡುಹಿಡಿ. ಏನು ಕಂಡುಹಿಡಿ ಅಂದ್ರೆ ಮೊದಲ 3 ಪದಗಳು. ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಏನಾಗ್ತಾವಪ್ಪ ಅಂದರೆ ನೋಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2D ಆಗುತ್ತೆ. ಯಾವ ಥರ ನೋಡಿ, ಇದು ಮೊದಲನೇ ಪದ, ಇದು 2ನೇ ಪದ, ಇದು 3ನೇ ಪದ. ಮೊದಲ 3 ಪದಗಳು ಏನು ಮಾಡಂದಾರ ಅವರು? ಕಂಡುಹಿಡಿ ಅಂದಾರ. ಓಕೆ, ಹಾಗಾದ್ರೆ ಅವ್ರು ಕೊಟ್ಟಿದ್ದೇನು, ಏನೇನು ಕೊಟ್ಟಿದ್ದಾರೆ? ಅವರು ಏನೇನು ಕೊಟ್ಟಿದ್ದಾರೆ ನೋಡಿ ಒಂದು ಸೆಕೆಂಡು. 4ನೇ ಮತ್ತು 8ನೇ ಪದಗಳ ಮೊತ್ತ 24 ಅಂತ ಕೊಟ್ಟಿದ್ದಾರೆ. 4ನೇ ಪದ ಅಂದರೆ A4. ಮೊತ್ತ ಅಂತ ಕೇಳಿದ್ದಾರೆ. ಮೊತ್ತ ಅಂದರೆ ಪ್ಲಸ್ ಆಗುತ್ತೆ. 4ನೇ ಮತ್ತು 8ನೇ ಪದಗಳ ಮೊತ್ತ ಅಂತಿದ್ದಾರೆ. A8 ಇವ್ರ ಮೊತ್ತ ಎಷ್ಟಾಗುತ್ತೆ ಅಂದಿದ್ದಾರೆ? 24 ಅಂದಿದ್ದಾರೆ. ಓಕೆ, ಅದೇ ಥರ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆಗುತ್ತೆ ಅಂದಿದ್ದಾರೆ. 6ನೇ ಪದ ಅಂದರೆ A6, 10ನೇ ಪದ ಅಂದರೆ A10 ಈಸ್ ಈಕ್ವಲ್ ಟು 44 ಅಂದಿದ್ದಾರೆ. ನೋಡಿ, 4ನೇ ಪದ ಯಾವ ಥರ ಬರಿಬೇಕು ಅಂತ. 4ನೇ ಪದ ಯಾವ ಥರ ಬರಿಬೇಕು ಅಂತ ನೋಡಿ.
ಅವಾಗಲೇ ಹೇಳಿದಾಗ ಬೇಸಿಕ್ಕು ನಿಮ್ಗೆ ಹೇಳಿದಾಗ ಬೇಸಿಕ್ ಹೇಳಿದ್ದೆ ನಾನು. ಇವಾಗ ತಾನೆ A4ಅನ್ನು A ಪ್ಲಸ್ ಇದಕ್ಕಿಂತ ಒಂದು ಕಡಿಮೆ 3D ವಾಪಸ್ ಪ್ಲಸ್ ಇದೆ, ಪ್ಲಸ್ಗೆ ಪ್ಲಸ್ A8 ಯಾವ ಥರ ಬರಬೇಕು, A ಪ್ಲಸ್ ಇದಕ್ಕಿಂತ ಒಂದು ಕಡಿಮೆ 7D ಈಸ್ ಈಕ್ವಲ್ ಟು 24 ಅಂತ ಬರೀಬೇಕು. ಓಕೆ, ಇದನ್ನು ಸಮೀಕರಣ 1 ಅನ್ನಿ, ಇದನ್ನು ಸಮೀಕರಣ 2 ಅನ್ನಿ. ಅದೇ ಥರ ಇದನ್ನು ಬರೀರಿ. ಓಕೆ, ಅದೇ ಥರ ಇದನ್ನು ಬರೀರಿ. A6 ಅಂದರೆ A ಪ್ಲಸ್ 5D ಅಂದರೆ ಇದಕ್ಕಿಂತ ಇದೊಂದು ಕಡಿಮೆ, ಪ್ಲಸ್ಗೆ ಪ್ಲಸ್ಸು. A10 ಅಂದರೆ A ಪ್ಲಸ್ 9D ಇದಕ್ಕಿಂತ ಒಂದು ಕಡಿಮೆ ಈಸ್ ಈಕ್ವಲ್ ಟು 44 ಅಂತ ಇದೆ. ಇವಾಗ ಎಲ್ಲನೂ ಪ್ಲಸ್ ಪ್ಲಸ್ ಇದೆ. ಇಲ್ಲಿ ನೋಡಿ, ಈ ಸಮೀಕರಣದಲ್ಲಿ ನೋಡಿ AD ಅಂತ ಇದೆ. ಏನ ಕೂಡಿಸಿದ್ರೆ ಏನಾಗುತ್ತೆ, 2A ಆಗುತ್ತೆ. ಎಲ್ಲನೂ ಪ್ಲಸ್ ಇರೋ ಕಾರಣ ಪ್ಲಸ್ಸು. 3D ಮತ್ತು 7D, ಈ 3D ಮತ್ತು ಈ 7Dನ ಕೂಡಿಸಿದ್ರೆ ಏನಾಗುತ್ತೆ, 3Dನ 7Dನ ಕೂಡಿಸಿದ್ರೆ 10D ಆಯಿತು. ಓಕೆ, ಈಸ್ ಈಕ್ವಲ್ ಟು ಏನಿದೆ 24 ಅಂತ ಇದೆ. ಓಕೆ, ಇದನ್ನು ಸೇಮ್ A ಏನಾಗುತ್ತೆ 2A ಆಗುತ್ತೆ, ಮತ್ತು 5D ಮತ್ತು 9D ಎಷ್ಟಾಗುತ್ತೆ 14D ಆಗುತ್ತೆ. 5, 9, 14 ಆಗುತ್ತೆ. ಅದರ ಜೊತೆ D ಇದೆ, ಈಸ್ ಈಕ್ವಲ್ ಟು 44 ಅಂತ ಆಯಿತು. ಓಕೆ, ಇಲ್ಲಿ ನೋಡಿ, ಇವಾಗ ನೀವು ಏನು ಮಾಡಬೇಕು, ಇವಾಗ ಕಡ್ತ ಹೊಡಿಬೇಕಾಗುತ್ತೆ. ಯಾವ ಥರ ಕಡ್ತ ಹೊಡಿಬೇಕು ನೋಡಿ ಒಂದು ಸೆಕೆಂಡು. 2 1 2 5 2 12 2ರ ಮುಗ್ಗೆಯಲ್ಲಿ ಹೋಗ್ತಾವೆ ಅಷ್ಟು. ಇದು ಕೂಡ 2ರ ಮುಗ್ಗೆಯಲ್ಲಿ ಹೋಗುತ್ತೆ ನೋಡಿ. 2 1 2 7 2 22. ಓಕೆ, ಈಗ ಉಳಿದಿರೋದೇನೇನು ಬರ್ಕೊಳ್ಳಿ, ಉಳಿದಿರೋದು ಏನೇನು ಅಂತ ಬರ್ಕೊಳ್ಳಿ ನೋಡಿ. ಇಲ್ಲಿ ಏನೂ ಉಳಿಲಿಲ್ಲ, ಇಲ್ಲಿ ಏನೂ ಉಳಿಲಿಲ್ಲ. A ಉಳಿತು, ಜಸ್ಟ್ ಇಲ್ಲಿ A ಉಳಿತು ಅಂದರೆ ಒಂದು ಉಳಿದಿದೆ, ಒಂದು ಅಂದರೆ A ಉಳಿತು. A ಪ್ಲಸ್ ಇಲ್ಲಿ 10 ಇದ್ದದ್ದು 5 ಆಯಿತು. 5D ಈಸ್ ಈಕ್ವಲ್ ಟು 12 ಉಳಿತು. ಓಕೆ, ಇಲ್ಲಿ ಕೂಡ ಹಾಗೆ, ಇಲ್ಲಿ ಏನೂ ಉಳಿಲಿಲ್ಲ, A ಒಂದು ಉಳಿತು, ಪ್ಲಸ್ಗೆ ಪ್ಲಸ್ಸು. ಇಲ್ಲಿ 7 ಉಳಿದಿದೆ, 7, ಅದರ ಜೊತೆ D ಇದೆ. ಸೇಮ್, ಇಲ್ಲಿ ಏನೂ ಉಳಿಲಿಲ್ಲ, 22 ಉಳಿತು, ಅದಕ್ಕಾಗಿ 22. ಓಕೆ, ಇದನ್ನು ಸಮೀಕರಣ 1 ಅಂದ್ಕೊಳ್ಳಿ, ಸಮೀಕರಣ 2 ಅಂದ್ಕೊಳ್ಳಿ. ಇವಾಗ ನೋಡಿ, ಸಮೀಕರಣ 1 ಮತ್ತು 2ರಿಂದ ಯಾವ ಥರ ಮಾಡಿ 2 ಮೈನಸ್ 1 ಮಾಡಬೇಕಾಗುತ್ತೆ. ಸಮೀಕರಣ 2ರಿಂದ 1 ಕಳಿಬೇಕಾಗುತ್ತೆ, 2ರಲ್ಲಿ 1 ಕಳಿಬೇಕಾಗುತ್ತೆ. ಯಾವ ಥರ ಕಳೀತಾರೆ ನೋಡಿ. ಓಕೆ, ಸಮೀಕರಣ 2 ಬರ್ಕೊಳ್ಳಿ ಫಸ್ಟು. A ಪ್ಲಸ್ 7D ಈಸ್ ಈಕ್ವಲ್ ಟು 2
2 ಮೈನಸ್ 1 ಮಾಡಬೇಕಾಗುತ್ತೆ. ಎ ಪ್ಲಸ್ 7d ಈಸ್ ಈಕ್ವಲ್ ಟು 22 ಅಂತ ಇದೆ. ಸಮೀಕರಣ ಒಂದೇನಿದೆ, ಎ ಪ್ಲಸ್ 5d ಈಸ್ ಈಕ್ವಲ್ ಟು 12 ಅಂತ ಇದೆ. ಇಲ್ಲಿ ನೋಡಿ ಮೈನಸ್ ಮಾಡಬೇಕಾದ್ರೆ ಒಂದು ಗೆರೆನ ಎಳಿತೀವಿ. ಓಕೆ, ಒಂದು ಗೆರೆನ ಎಳಿತೀವಿ. ಇವಾಗ ನೋಡಿ ಪ್ಲಸ್ ಇದ್ದರೆ ಮೈನಸ್ ಮಾಡ್ಕೋಬೇಕು, ಮೈನಸ್ ಇದ್ದರೆ ಪ್ಲಸ್ ಮಾಡ್ಕೋಬೇಕು. ಯಾವ ಈಕ್ವೇಷನಲ್ಲಿಪ್ಪ ಅಂದರೆ ಒಂದನೇ ಈಕ್ವೇಷನ್. ಇದು ಒಂದನೇ ಈಕ್ವೇಷನ್ನು, ಇದು ಎರಡನೇ ಸಮೀಕರಣ. ಒಂದನೇ ಸಮೀಕರಣದಲ್ಲಿ ಏನು ಮಾಡಬೇಕಾಗುತ್ತೆ, ಸೈನ್ ಚೇಂಜ್ ಮಾಡಬೇಕಾಗುತ್ತೆ. ಪ್ಲಸ್ ಇದ್ದಿದ್ದು ಮೈನಸ್ ಮಾಡಬೇಕಾಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಮಾಡಬೇಕಾಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಓಕೆ, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಇಲ್ಲೆಲ್ಲೂ ಕೂಡ ಮೈನಸ್ ಇಲ್ಲ. ಎ ಮೈನಸ್ ಎ ಅಂದರೆ ಕಟ್ ಆಗುತ್ತೆ, 0 ಉಳಿಯುತ್ತೆ. 7ರಲ್ಲಿ 5 ತೆಗೆದ್ರೆ, 7ರಲ್ಲಿ ಮೈನಸ್ ಇದೆ, ಇಲ್ಲಿ 7ರಲ್ಲಿ 5 ತೆಗೆದ್ರೆ 2 ಉಳಿಯುತ್ತೆ, 2d ಆಯಿತು. ಈಸ್ ಈಕ್ವಲ್ ಟು 22ರಲ್ಲಿ 12 ಕಳಿಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಮೈನಸ್ ಇದೆ. 22ರಲ್ಲಿ 12 ಕಳೆದ್ರೆ ಎಷ್ಟು ಉಳಿತು, 10 ಉಳಿತು. ಓಕೆ, ಈ ಈಕ್ವೇಷನ್ ಬಂದ ನಂತರ ನೀವೇನು ಮಾಡಬೇಕಾಗುತ್ತೆ ನೋಡಿ, ಇಲ್ಲೊಂದು ಸ್ವಲ್ಪ ಗಮನವಿಟ್ಟು ಕೇಳಿ. 2 ಇಂಟು ಡಿ ಈಸ್ ಈಕ್ವಲ್ ಟು 10 ಅಂತ ಇದೆ. ಇಲ್ಲೇನೂ ಇರಲಿಲ್ಲ ಅಂದರೆ 8 ಇರುತ್ತೆ. ಓಕೆ, ಈ ಡಿನ, ಈ 2ಅನ್ನು ಈ ಕಡೆ ತರೋಣ, ಡಿನ ಅಷ್ಟೇ ಇಡೋಣ. ಈ 2ಅನ್ನು ಈ ಕಡೆ ತಂದರೆ ಏನಾಗುತ್ತೆ, ಓಕೆ, ಇಲ್ಲಿ ಇಂಟು ಇದೆ, ಇಲ್ಲಿ ಇಂಟು ಇದೆ. ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಇಲ್ಲಿ ಡಿವೈಡೆಡ್ ಬೈ ಆಗಿ 2 ಬರುತ್ತೆ. ಓಕೆ, 2 ಒಂದಲೇ 2 5ಲೇ, ಡಿ ಏನು ಬಂತು, 5 ಬಂತು. ಓಕೆ, ಡಿ 5 ಬಂತು. ಡಿ ಬಂದರೆ ನಮಗೇನು ಕೇಳಿದಾರೆ ಅವರು, ಮೊದಲ 3 ಪದಗಳು ಕೇಳಿದ್ದಾರೆ. ಮೊದಲ 3 ಪದಗಳು ಅಂದರೆ ಎ ಬೇಕು ನಮಗೆ. ಓಕೆ, ಎ ಬೇಕಪ್ಪ ಅಂದರೆ ಈ ಡಿ ನಾವು ಓದು ಸಮೀಕರಣ 1ರಲ್ಲಿ ಹಾಕಬೇಕಾಗುತ್ತೆ. ಓಕೆ, ನೋಡಿ ಸಮೀಕರಣ 1 ಏನಿದೆ, ಫಸ್ಟು ಎ ಪ್ಲಸ್ 5d ಈಸ್ ಈಕ್ವಲ್ ಟು, ಸಮೀಕರಣ 1 ಏನಿದೆ ನೋಡಿ, ಎ ಪ್ಲಸ್ 5d ಈಸ್ ಈಕ್ವಲ್ ಟು 12 ಅಂತ ಇದೆ. ಇದರಲ್ಲಾದರೂ ಹಾಕಬೇಕು, ಇದರಲ್ಲಾದರೂ ಹಾಕಬೇಕು. ಇವೆರಡರಲ್ಲಿ ಇವು 2 ಈಕ್ವೇಷನಲ್ಲಿ, ಇವು 2 ಸಮೀಕರಣದಲ್ಲಿ 1ರಲ್ಲಿ ಹಾಕಿ. ಓಕೆ, ಈ ನಾನು ಇದರಲ್ಲಿ ಹೆಚ್ಚಿಗೆ ಪ್ರಿಪೇರ್ ಮಾಡುತ್ತೇನೆ, 1ನೇ ಈಕ್ವೇಷನಲ್ಲಿ ಹಾಕಿ. ಓಕೆ, ಇವಾಗ ನೋಡಿ 1ನೇ ಈಕ್ವೇಷನಲ್ಲಿ ಹಾಕುವಾಗ ಎ ಪ್ಲಸ್ 5d ಈಸ್ ಈಕ್ವಲ್ ಟು 12 ಅಂತ ಇದೆ. ಏನಿದೆ, ಎ ಪ್ಲಸ್ 5d ಈಸ್ ಈಕ್ವಲ್ ಟು 12 ಅಂತ ಇದೆ. ನಮಗೆ ಡಿ ಏನು ಬಂದಿದೆ, ಡಿ ನೋಡಿ 5 ಬಂದಿದೆ. ಓಕೆ, ಡಿ 5 ಬಂದಿದೆ. ಇಲ್ಲಿ ಡಿ ಇದೆ, ಈ ಡಿ ಜಾಗದಕ್ಕೆ 5 ಡಿ. ಓಕೆ, ವಾಪಸ್ 5ಕ್ಕೆ 5 ಇಂಟು ಆಯಿತು. ಇಲ್ಲಿ ಪ್ಲಸ್ಸು ಎ ಈಸ್ ಈಕ್ವಲ್ ಟು 12. 5 5 25 ಆಯಿತು, ಈಸ್ ಈಕ್ವಲ್ ಟು 12 ಆಯಿತು. ಎ ಪ್ಲಸ್ ಇದೆ. ಓಕೆ, ಇವಾಗ ನೋಡಿ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ. ನಮಗೆ ಎ ಬೇಕಾಗಿದೆ, ಎ ಬೇಕಾಗಿದೆ. ಎ ಬೇಕಾದರೆ ಏನು ಮಾಡಬೇಕು, ಎ ಈಸ್ ಈಕ್ವಲ್ ಟು ಈ 25ಅನ್ನು ಈ ಕಡೆ ಕಳಿಸ್ಬೇಕಾಗುತ್ತೆ ನಾವು. ಓಕೆ, 25ಅನ್ನು ಈ ಕಡೆ ಕಳಿಸ್ಬೇಕಾಗತ್ತೆ ನೋಡಿ.
ನೋಡಿ ಇಲ್ಲಿ 12 ಇದೆ, 25 ಈ ಕಡೆ ಕಳಿಸಿದ್ರೆ ಇಲ್ಲಿ ಪ್ಲಸ್ ಇದೆ, ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಓಕೆ, ಮೈನಸ್ ಆದರೆ 12 ಮೈನಸ್ 25 ಏನಾಗುತ್ತೆ? 12 ಮೈನಸ್ 25 ಎಷ್ಟಾಗುತ್ತೆ ನೋಡಿ? 12 ಮೈನಸ್ 25 ಮೈನಸ್ 13 ಆಗುತ್ತೆ. ಯಾಕೆ ಮೈನಸ್ 13 ಆಯಿತು? 12ರಾಗ 25 ಕಳೆದ್ರೆ 13 ಆಗುತ್ತೆ. ಈ ದೊಡ್ಡ ಚಿಹ್ನೆಗೆ ಯಾವ ಸೈನ್ ಇರುತ್ತೆ, ದೊಡ್ಡ ಅಂಕಿಗೆ ಯಾವ ಸೈನ್ ಇರುತ್ತೆ ಅದು ಇಟ್ಕೋಬೇಕಾಗುತ್ತೆ ನಾವು. ಓಕೆ, ಮೈನಸ್ 13 ಆಯಿತು. ಎ ಏನಾಯಿತು? ಎ ಇಸ್ ಈಕ್ವಲ್ ಟು ಮೈನಸ್ 13 ಆಯಿತು. ನಮಗೆ ಎ ಬಂತು, ಡಿ ಬಂತು. ಮೊದಲ 3 ಪದಗಳು ಯಾವ್ಯಾವು? ಮೊದಲ 3 ಪದಗಳು ಯಾವ್ಯಾವು? ಮೊದಲ 3 ಪದಗಳು ನೋಡ್ರಿ ಯಾವ್ಯಾವ ಅಂತ. ಎ ಪ್ಲಸ್ ಎ ಪ್ಲಸ್ ಡಿ ಹಾಗೆ ಎ ಪ್ಲಸ್ 2D ಮೊದಲ 3 ಪದಗಳು ಇವು. ಎ ಏನು ಬಂದಿದೆ? ಮೈನಸ್ 13 ಬಂದಿದೆ. ಮೊದಲನೇ ಪದ ಕಂಡು ಹಿಡಿದಿದ್ದೀವಿ. ಹಾಗೆ ಎ ಪ್ಲಸ್ ಡಿ ಅಂದರೆ ಮೈನಸ್ 13 ಎ ಇದೆ, ಪ್ಲಸ್ ಡಿ ಎಷ್ಟಿದೆ? 5 ಬಂದಿತ್ತು, ಎರಡನೇ ಪದ ಬಂತು. ಮೂರನೇ ಪದ ಎ ಎಷ್ಟಿದೆ? ಮೈನಸ್ 13 ಪ್ಲಸ್ 2ಗೆ 2 ಇಂಟು ಡಿ ಎಷ್ಟಿತ್ತು? 5. ನೋಡಿ, ಮೊದಲ 3 ಪದಗಳು ಕಂಡುಹಿಡಿದಿದ್ದೀವಿ. ಇದು ಮೂರನೇ ಪದ, ಇದು ಎರಡನೇ ಪದ, ಇದು ಒಂದನೇ ಪದ. ಇಷ್ಟಾದರೆ ನಿಮಗೆ 4 ಮಾರ್ಕ್ಸ್. ಓಕೆ, ಎಲ್ಲನೂ ಕರೆಕ್ಟಾಗಿ ತಿಳಿದಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.